1903ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ನಿರ್ಧಾರ ತಗೊಳ್ಳುತ್ತೆ. ಆ ನಿರ್ಧಾರದಿಂದ ಇಡೀ ಬೆಂಗಾಲ್ನಲ್ಲಿ ಪ್ರತಿಭಟನೆ ಶುರುವಾಗುತ್ತೆ. 1857ರ ಸಿಪಾಯಿ ದಂಗೆಯ ನಂತರ ಇದು ದೊಡ್ಡ ಮಟ್ಟದಲ್ಲಿ ಬ್ರಿಟಿಷರ ವಿರುದ್ಧ ಜನ ಪ್ರತಿಭಟನೆ ನಡೆಸ್ತಾರೆ. ಆ ನಿರ್ಧಾರ ಬೇರೆ ಯಾವುದೂ ಅಲ್ಲ, ಬೆಂಗಾಲ್ನ ಪಾರ್ಟಿಷನ್ ಮಾಡೋದು, ಅಂದ್ರೆ ಬೆಂಗಾಲ್ನ ಒಡೆಯೋದು, ಎರಡು ಭಾಗ ಮಾಡೋದು. ಬ್ರಿಟಿಷ್ ಸರ್ಕಾರ ಪಾರ್ಟಿಷನ್ ಮಾಡೋಕ್ಕೆ ಮುಖ್ಯ ಕಾರಣ ಏನ್ ಹೇಳುತ್ತೆ ಅಂದ್ರೆ, ಬೆಂಗಾಲ್ ತುಂಬಾ ದೊಡ್ಡದು ಮತ್ತೆ 78 ಮಿಲಿಯನ್ ಜನಸಂಖ್ಯೆ ಇರೋದು, ಇದರಿಂದ ಗವರ್ನೆನ್ಸ್ ಮಾಡೋದು ಕಷ್ಟ ಅಂತ. ಆದ್ರೆ ನಿಜಾಂಶ ಬೇರೆನೇ ಆಗಿತ್ತು. ಆ ಸಮಯದಲ್ಲಿ ಬೆಂಗಾಲ್ ಒಂದು ನ್ಯಾಷನಲಿಸ್ಟ್ ಲೀಡರ್ಸ್ ಗಳಿಗೆ ಮೇನ್ ಸೆಂಟರ್ ಆಗಿತ್ತು. ಮತ್ತೆ ಯುವಕರಲ್ಲಿ ನ್ಯಾಷನಲಿಸಂ ಬೆಳೀತಾ ಇತ್ತು. ಇದನ್ನ ತಡಿಬೇಕು ಅಂತ ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿ ರೂಲ್ ಮಾಡೋದು ಮತ್ತು ನ್ಯಾಷನಲಿಸಂ ನ ತಡೆಯೋದು ಬ್ರಿಟಿಷರ ಮುಖ್ಯ ಉದ್ದೇಶವಾಗಿತ್ತು. ಈ ವಿಷಯ ಜನರಿಗೆ ತಿಳಿಯುತ್ತಿದ್ದಂತೆ ಬೆಂಗಾಲ್ನಲ್ಲಿ ಪ್ರತಿಭಟನೆಗಳು ಆರಂಭವಾಗುತ್ತೆ. ಪಾರ್ಟಿಷನ್ ಇಂದ ಆಗಬಹುದಾದ ಪರಿಣಾಮಗಳ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿಸಲು ಪ್ರೆಸ್ ಕಾನ್ಫರೆನ್ಸ್ ಗಳು ನಡೆಯುತ್ತೆ. ಸಾವಿರಾರು ಜನರು ಪಿಟಿಷನ್ ಮೇಲೆ ಸಹಿ ಹಾಕಿ ಬ್ರಿಟಿಷರಿಗೆ ಕಳಿಸಲು ಶುರು ಮಾಡ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತನ್ನ ಮಾಡರೇಟ್ ಟೆಕ್ನಿಕ್ ನಿಂದ ಪಿಟಿಷನ್, ಸ್ಪೀಚ್, ಪಬ್ಲಿಕ್ ಮೀಟಿಂಗ್ಸ್ ಇದರ ಮೂಲಕ ಬೆಂಗಾಲ್ನ ಪಾರ್ಟಿಷನ್ ನ ವಿರುದ್ಧ ನಿಲ್ಲಲು ಪ್ರಯತ್ನ ಮಾಡುತ್ತೆ. ಆದರೆ ಬ್ರಿಟಿಷ್ ಸರ್ಕಾರ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡದೆ ಜುಲೈ 1905ರಲ್ಲಿ ಬೆಂಗಾಲ್ ಪಾರ್ಟಿಷನ್ ಆಗುತ್ತೆ ಅಂತ ಆಫಿಷಿಯಲ್ ಅನೌನ್ಸ್ಮೆಂಟ್ ಕೊಡುತ್ತೆ. ಡೇಟ್ ಕೂಡ ಮೆನ್ಷನ್ ಮಾಡುತ್ತೆ. ಮಾಡರೇಟ್ ಟೆಕ್ನಿಕ್ ನಿಂದ ಪ್ರಯೋಜನವಾಗುತ್ತಿಲ್ಲ ಅಂತ ಗೊತ್ತಾದಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೇಲಿನ ನಂಬಿಕೆ ಹೋಗುವ ಒಂದು ಸಂದರ್ಭದಲ್ಲಿ ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಅಜಿತ್ ಸಿಂಗ್ ಮುಂತಾದವರು ಆಗಸ್ಟ್ನಲ್ಲಿ ಬೆಂಗಾಲ್ ಪಾರ್ಟಿಷನ್ ವಿರುದ್ಧ ಮೀಟಿಂಗ್ಸ್ ಗಳನ್ನ ನಡೆಸ್ತಾರೆ. ಆ ಮೀಟಿಂಗ್ಸ್ ಗಳಲ್ಲಿ ಸ್ವದೇಶಿ ಚಳುವಳಿಯನ್ನ ಆಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಬ್ರಿಟಿಷ್ ಗೂಡ್ಸ್ ಗಳನ್ನ ಬೈಕಾಟ್ ಮಾಡೋದು, ಬ್ರಿಟನ್ ನಿಂದ ಇಂಪೋರ್ಟ್ ಆಗೋ ಎಲ್ಲಾ ವಸ್ತುಗಳನ್ನ ತಿರಸ್ಕರಿಸೋದು ಈ ಚಳುವಳಿಯ ಭಾಗವಾಗುತ್ತೆ. ಈ ವಸ್ತುಗಳನ್ನ ರಿಪ್ಲೇಸ್ ಮಾಡೋಕೆ ಸ್ಥಳೀಯ ಶ್ರೀಮಂತರು ಫ್ಯಾಕ್ಟರೀಸ್ ಗಳನ್ನ ಸೆಟಪ್ ಮಾಡ್ತಾರೆ ಮತ್ತೆ ಸ್ಕೂಲ್ ಕಾಲೇಜ್ಗಳನ್ನ ಶುರು ಮಾಡ್ತಾರೆ. ಒಂದ್ ಕಡೆ ಬ್ರಿಟಿಷ್ ಪ್ರಾಡಕ್ಟ್ಸ್ ಗಳನ್ನ ಬೈಕಾಟ್ ಮಾಡೋದು, ಮತ್ತೊಂದೆಡೆ ಸ್ವದೇಶಿ ಪ್ರಾಡಕ್ಟ್ಸ್ ಗಳನ್ನ ಪ್ರಮೋಟ್ ಮಾಡೋದು ಇದರ ಮುಖ್ಯ ಗುರಿ ಆಗುತ್ತೆ. ಹೆಚ್ಚು ಜನರಿಗೆ ಅವೇರ್ ಮಾಡೋದಕ್ಕೆ ಫೆಸ್ಟಿವಲ್ಸ್ ಮತ್ತೆ ಜಾತ್ರೆಗಳಲ್ಲಿ ಪ್ರಚಾರ ಮಾಡಲು ಶುರು ಮಾಡ್ತಾರೆ. ಇದೇ ಸಮಯದಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಶಿವಾಜಿ ಜಯಂತಿ ಮತ್ತೆ ಗಣೇಶ ಚತುರ್ಥಿ ಆಚರಣೆ ಮಾಡಿ ಜನಜಾಗೃತಿ ಹೆಚ್ಚಿಸುತ್ತಾರೆ. ಈ ಸ್ವದೇಶಿ ಚಳುವಳಿ ಎಷ್ಟು ತೀವ್ರವಾಗಿತ್ತು ಅಂತಂದ್ರೆ, ಬೆಂಗಾಲ್ ಪಾರ್ಟಿಷನ್ ವಿಷಯ ಒಂದು ಚಿಕ್ಕದಾಗಿರುತ್ತೆ ಮತ್ತೆ ಸ್ವದೇಶಿ ಮೂವ್ಮೆಂಟ್ ಏನಿರುತ್ತೆ ಅದು ತೀವ್ರವಾಗಿ ಬೆಳೀತಾ ಇರುತ್ತೆ. ಆದರೆ ಈ ಒಂದು ಮೂವ್ಮೆಂಟ್ ಏನಿದೆ ಇದು ಪೀಕ್ ನಲ್ಲಿರುವಾಗಲೇ ಒಂದು ಕ್ಲಾಶ್ ನಡೆಯುತ್ತೆ. ಎಕ್ಸ್ಟ್ರೀಮಿಸ್ಟ್ ಮತ್ತೆ ಮಾಡರೇಟ್ ನ ಒಂದು ಐಡಿಯಾಲಜಿಯ ಕ್ಲಾಶ್ ನಡೆಯುತ್ತೆ. ಎಕ್ಸ್ಟ್ರೀಮಿಸ್ಟ್ಸ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಚಳುವಳಿ ಏನಿದೆ ಇದು ಬೆಂಗಾಲ್ ನಿಂದ ಇಡೀ ಭಾರತಕ್ಕೆ ಸ್ಪ್ರೆಡ್ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಮಾಡರೇಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ಇದು ಬೆಂಗಾಲ್ಗೆ ಮಾತ್ರ ಸೀಮಿತವಾಗಿರ್ಬೇಕಂತ ಹೇಳ್ತಾರೆ. ಇದರಿಂದ ಕ್ಲಾಶ್ ಆಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಪ್ಲಿಟ್ ಆಗುತ್ತೆ. ಇದರಿಂದ ಚಳವಳಿ ನಿಧಾನವಾಗಿ ಮಾಯವಾಗುತ್ತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಪ್ಲಿಟ್ ಆಗಿರೋದನ್ನು ಬ್ರಿಟಿಷರು ನೋಡಿ ಇದೊಂದು ಅವಕಾಶ ಅಂತ ಹೇಳಿ ಅವರು ಆಕ್ಷನ್ ತಗೊಳ್ಳೋಕೆ ಶುರು ಮಾಡ್ತಾರೆ. ನಾಯಕರುಗಳನ್ನ ಜೈಲಿಗೆ ಹಾಕೋಕೆ ಶುರು ಮಾಡ್ತಾರೆ. ಪ್ರೆಸ್ ಮತ್ತೆ ಪಬ್ಲಿಕ್ ಮೀಟಿಂಗ್ಸ್ ಗಳನ್ನ ಬ್ಯಾನ್ ಮಾಡಲಾಗುತ್ತೆ. ಮುಖ್ಯ ನಾಯಕರು ಇಲ್ಲದೆ ಚಳುವಳಿ ನಿಧಾನವಾಗಿ ಮಾಯವಾಗುತ್ತೆ. ಆದರೆ ಈ ಚಳುವಳಿ ಸ್ವಾವಲಂಬನೆಯ ಬೀಜ ಬಿತ್ತಿತ್ತು ಮತ್ತು ಮುಂದಿನ ಗಾಂಧೀಜಿಯ ಚಳುವಳಿಗೆ ಸ್ಫೂರ್ತಿ ಆಯಿತು. ಇದರಿಂದ ಭಾರತವು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸವಾಲು ಎಸೆಯಬಹುದೆಂದು ಸಾಬೀತಾಯಿತು. ಈ ತರದ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಧನ್ಯವಾದಗಳು.